ಎಗ್ ರೈಸ್ ಅಂಗಡಿ ಮಾಲೀಕರಿಗೆ ಕ್ರಮ ಕುರಿತು ಎಚ್ಚರಿಕೆ. ಉದಯ ಮುದ್ದೇಬಿಹಾಳ್. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಶುಕ್ರವಾರದಂದು ಪ್ರಮುಖ ಬೀದಿ ಬದಿಯಲ್ಲಿ ಎಗ್ ರೈಸ್ ಅಂಗಡಿಗಳ ಮಾಲೀಕರಿಗೆ ಕೂಡ್ಲಿಗಿಯ ಆಹಾರ ಸುರಕ್ಷತಾ ಅಧಿಕಾರಿಗಳಾದ ಉದಯ್ ಮುದ್ದೇಬಿಹಾಳ್ರವರು ಹಾಗೂ ಇಲಾಖೆಯ ಸಿಬ್ಬಂದಿ ಕೆಂಚಪ್ಪರವರು ಬೀದಿ ಬದಿ ಎಗ್ ರೈಸ್ ಬಂಡಿಯಲ್ಲಿ ಚಿಕನ್ ಕಬಾಬ್, ಗೋಬಿ ಮಂಚೂರಿಗೆ ಬಳಸುವಂತಹ ಟೇಸ್ಟಿಂಗ್ ಪೌಡರ್ ಮಿಕ್ಸಿಂಗ್ ಬಳಸಿ ಸುಮಾರು ಬಾರಿ ಎಣ್ಣೆಯಲ್ಲಿ ಕರೆದ ಚಿಕನ್ ಹಾಗೂ ಗೋಬಿಯಂಥ ಪದಾರ್ಥಗಳು ಜನರಿಗೆ ಊಟವಾಗಿ ತಿನ್ನುವುದರಿಂದ ಆರೋಗ್ಯದಲ್ಲಿ ಕೆಲವರು ಸಮಸ್ಯೆಗಳ ಅಡ್ಡ ಪರಿಣಾಮ ಬೀರುತ್ತವೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಖುದ್ದು ಪರಿಶೀಲಿಸಿ ಎಗ್ ರೈಸ್ ಅಂಗಡಿ ಮಾಲೀಕರಿಗೆ ಎಚ್ಚರಿಕೆ ನೀಡುವುದರೊಂದಿಗೆ ಅಲ್ಲಿನ ಕೆಲವು ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡು ಲ್ಯಾಬ್ ಟೆಸ್ಟಿಂಗಿಗೆ ಕಳುಹಿಸಿದ ನಂತರ ಬಂದಂತಹ ರಿಪೋರ್ಟ್ನಲ್ಲಿ ಆಹಾರದಲ್ಲಿ ಟೇಸ್ಟಿಂಗ್ ಪೌಡರ್ ಮಿಕ್ಸ್ ಮಾಡಿ ಜನರಿಗೆ ತಿನ್ನೋ ಆಹಾರವು ಜನರ ತಿನ್ನುವುದರಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಹಾಗೂ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಆಗುವ ಸಮಸ್ಯೆ ರಿಪೋರ್ಟ್ನಲ್ಲಿ ತಿಳಿದು ಬಂದರೆ ಮುಂದಿನ ಕ್ರಮ ತೆಗೆದುಕೊಳ್ಳಲಾಗುವುದೆಂದು ಆಹಾರ ಸುರಕ್ಷತಾಧಿಕಾರಿಗಳಾದ ಉದಯ್ ಮುದ್ದೇಬಿಹಾಳ್ರವರು ತಿಳಿಸಿದರು. ವರದಿ ರಾಘವೇಂದ್ರ ಸಾಲುಮನಿ, ಕೂಡ್ಲಿಗಿ. ಈ ಕಲರ್ ಡಬ್ಬಿ ಮನೆಗೆ ಇಟ್ಟಿದಾರಂತ ನಿಮಗೆ ಹೇಳಿದ್ರೆ ಅಲ್ಲ ರೈಡ್ ಮಾಡಿರೋ ಉದ್ದೇಶ ಸರ್? ಕಮಿಷನರ್ ಒಂದು ಸ್ಟ್ರೀಟ್ ಫುಡ್ಡಿಂದ ಒಂದು, ಆಮೇಲೆ ಕಂಪ್ಲೇಂಟ್ಸ್ ಪದೇ ಪದೇ ಇಲ್ಲಿ ಕಂಪ್ಲೇಂಟ್ಸ್ ಸೈಜ್ ಆಗ್ತಿದೆ ಸರ್. ಈಗೇನು ಬರ್ತಾ ಇರ್ತದಲ್ಲ ಹಿಂಗೆ ಖಾಲಿ ಯೂಸರು ಅವ್ರೇನು ಕಾರ್ ಪುಡಿ ಬರುತ್ತೆ ಸರ್, ಅದು ಬರುತ್ತೆ, ಡಸ್ಟ್ ಆಮೇಲೆ ನಾನು ಅಡ್ಡಾಡ್ತಿರ್ತೀನಿ. ಅಡ್ಡಾಡ್ತಿದ್ದಾಗ ನೋಡಿದಾಗ ನನಗೂ ಅನಿಸ್ತು. ಆಮೇಲೆ ಕಮಿಷನರ್ ಆರ್ಡರ್ ಒಂದಾಗಿದೆ. ಹಂಗಾಗ್ಬಿಟ್ಟು ಈಗ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತೆ ಸರ್? ಇದರಿಂದ ಕ್ಯಾನ್ಸರ್ ಆಗುತ್ತೆ ಸರ್, ಒಳ್ಳೆಯದು. ಆಮೇಲೆ ಈ ಕರದ ಎಣ್ಣೆನ ಅಗ್ಲಲ್ಲ ಕರೋದ್ರಿಂದ ನಮ್ಮಲ್ಲಿ ನರ್ವ್ಸ್ ಡ್ಯಾಮೇಜ್ ಆಗ್ತದೆ. ಆಮೇಲೆ ಕೆಲವೊಂದು ಸ್ಟೋನ್ಸ್ ಸರ್, ಈಗ ಆದಷ್ಟು ನೀವು ಹೊರದ ಎಣ್ಣೆಯನ್ನು ಅತಿಯಾಗಿ ಅದನ್ನು ಎರಡು ಮೂರು ಬಳಕೆ ಅವೇರ್ನೆಸ್ ಮಾಡಲೇಬೇಕು ಸರ್. ಅದು ಏನು ಮಾಡ್ತೀನಿ ನಾನು, ಈಗ ಫಸ್ಟ್ ಇದ್ರದ್ದು ತೊಗೊಂಡು ಸ್ಯಾಂಪಲ್ ಚಿಕನ್ ಕಬಾಬ್ದು ಸ್ಯಾಂಪಲ್ ತೊಗೊಂಡು ಲ್ಯಾಬ್ರೋಟ್ರಿ ಕಳಿಸ್ತಾರೆ. ಅದರಲ್ಲಿ ಏನಾರು ಕಂಡು ಬಂದರೆ ಇವ್ರ ಮೇಲೆ ಆ್ಯಕ್ಷನ್, ಲೀಗಲೇ ಆ್ಯಕ್ಷನ್ ಮಾಡ್ತಾರೆ. ಇಲ್ಲ ಅಷ್ಟು ಇಟ್ಕೊಳ್ಳಿಲ್ಲ ಅಂದರೆ ಅವ್ರದ್ದೊಂದು ಏನಿದೆ ಸರ್, ಈಗ ಅವ್ರಿಗೊಂದು ಮಾಹಿತಿ ಕೊಡ್ತೀನಿ. ಮುಂದಿಂದ ಅವ್ರದ್ದು ನಾನು ಮತ್ತು ಲೀಗಲ್ ಆ್ಯಕ್ಷನ್ ಮಾಡ್ತೀನಿ. ಸರ್ ಡೆಸಿಗ್ನೇಷನ್ ಆಹಾರ ಸುರಕ್ಷತಾ ಅಧಿಕಾರಿ. ಆಹಾರ ಸುರಕ್ಷತಾ ಅಧಿಕಾರಿ ಕೂಡ್ಲಿಗಿ, ಕೊಟ್ಟೂರು ಮತ್ತು ಹೂವಿನಡಗೆ 3 ತಾಲೂಕು ನನಗೆ.